ಸ್ಟಾರ್ ನೆಲ್ಲಿಕಾಯಿ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಉಪ್ಪಿನಕಾಯಿ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಉರ್ತಾ ಇದೆಯಲ್ವಾ. ತಿನ್ನಲಿಕ್ಕೆ ಅಂತ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಇವಾಗ ಸೀಸನ್ ಆಗಿರೋದ್ರಿಂದ ಇವಾಗ ಒಂದು ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ವರ್ಷ ಪೂರ್ತಿನೂ ತಿನ್ಬೋದು. ನೋಡಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ ಅವು ನೆಲ್ಲಿಕಾಯಿನ. ಎಣ್ಣೆ ಬಿಸಿ ಆಗ್ತಾಯಿದೆ. ಇದಕ್ಕೆ ಹಾಕೋಣ. ಒಂದು ಅರ್ಧ ಅಷ್ಟು ಹಾಕ್ತಾಯಿದ್ದೀನಿ. ನೋಡಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅದುವರೆಗೂ ನಾವು ಹಿಂಗೆ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಕಲರ್ ಚೇಂಜ್ ಆಗ್ತಾ ಇದೆಯಲ್ವಾ. ಇನ್ನು ಸ್ವಲ್ಪ ಬೇಯಲಿ. ನೋಡಿ ಇದು ರೆಡಿಯಾಗಿದೆ. ಇಷ್ಟು ಮಾತ್ರ ಬೆಂದರೆ ಸಾಕು. ತೆಗೆದುಬಿಡೋಣ. ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ತೆಗೆದು. ನೋಡಿ ಅದೇ ಮಣ್ಣಿಗೆ ಇನ್ನೂ ಒಂದು ಸ್ವಲ್ಪ ಇದೆಯಲ್ವ, ಅದನ್ನು ಹಾಕ್ಬಿಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಹೊತ್ತು. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ ಇದು ಬೆಂದಿದೆ. ಇವಾಗ ತೆಗೆದು ಬಿಡ್ತಾ ಇದ್ದೀನಿ. ನೋಡಿ ಇದನ್ನು ಸಾಕಿಷ್ಟು ಮಾತ್ರ ಬೆಂದರೆ. ನಾವು ನೆಲ್ಲಿಕಾಯಿ ಹುರ್ಕೊಂಡಿರೋ ಎಣ್ಣೆಯಲ್ಲೇ ಅದಕ್ಕೆ ಇವಾಗ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ನೋಡಿ ಸಾಸಿವೆ ಚುಟುಪಟ ಅಂತ ಇದೆಯಲ್ವ. ಇವಾಗ ಸ್ವಲ್ಪ ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಇವಾಗ ಜೀರಿಗೆ ಹಾಕ್ಕೊತಾ ಇದ್ದೀನಿ, ಒಂದೇ ಒಂದು ಸ್ಪೂನಷ್ಟು. ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿಟ್ಕೊಂಡ್ರೆ ಅದು ಹಾಕ್ತಾಯಿದ್ದೀನಿ. ನೀವು ಚೆನ್ನಾಗಿ ಕಲಿಸ್ಕೋಬೇಕು. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ, ಕಲರು ಚೇಂಜ್ ಆಗುತ್ತೆ. ನೋಡಿ ಈ ಥರ ರೋಸ್ಟ್ ಆಗಿದೆಯಲ್ವ. ಇವಾಗ ಸ್ಟವ್ ಆಫ್ ಮಾಡೋಣ. ಇದು ಒಗ್ಗರಣೆ ಎಲ್ಲ ತಣ್ಣಗಾಗಬೇಕು. ನೋಡಿ ಜೀರಿಗೆ ಪೌಡ್ರು ಸ್ವಲ್ಪ ಹಾಕ್ತಾಯಿದ್ದೀನಿ, ಒಂದು ಚಿಕ್ಕ ಟೀ ಸ್ಪೂನಷ್ಟು. ಮೆಂತ್ಯ ಪೌಡ್ರು ಒಂದೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇವೆಲ್ಲ ನಾವು ರೋಸ್ಟ್ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೆ ಸಪ್ರೇಟಾಗಿ. ಇದು ಸಾಸಿವೆನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಇದು ಒಂದು 2.5 ಸ್ಪೂನಷ್ಟು ಹಾಕ್ತೀನಿ. ಇದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ತೀನಿ. ನಾವು ಸ್ಟವ್ ಮೇಲೆ ಇಳಿಸ್ಕೊಂಡ್ಬಿಟ್ಟು ಮೇಲೆ ಇವೆಲ್ಲ ಹಾಕ್ಕೋಬೇಕು ಇಂಗ್ರೀಡಿಯೆಂಟ್ಸು. ನಾವು ಖಾರ ಪುಡಿ ಅಷ್ಟೇ, ನಾವು ಸ್ಟಾರ್ ನೆಲ್ಲಿಕಾಯಿ ಎಷ್ಟು ತೊಗೊಂಡಿದ್ದೀವೋ ಅದ್ರ ಮೇಲೆ ಕ್ವಾಂಟಿಟಿ ನಮ್ಮ ಖಾರ ಎಷ್ಟು ಬೇಕೋ ಖಾರಕ್ಕೆ ತಕ್ಕಷ್ಟು ಹಾಕ್ಕೋಬೇಕು. ಮತ್ತು ಇದು ಪುಡಿ ಉಪ್ಪು ತೊಗೊಂಡಿದ್ದೀನಿ. ನಾನೊಂದು ಅರ್ಧ ಕಪ್ಪಷ್ಟು ಹಾಕ್ತಾಯಿದ್ದೀನಿ. ನೋಡಿ ನಾನು ಈ ಥರ ಕಪ್ಪಲ್ಲಿ ಒಂದು 4 ಕಪ್ ತೊಗೊಂಡಿದ್ದೀನಿ ಸ್ಟಾರ್ ನೆಲ್ಲಿಕಾಯಿ. ಅರ್ಧ ಕಪ್ಪಷ್ಟು ಉಪ್ಪು ಹಾಕ್ತಾಯಿದ್ದೀನಿ. 3/4 ಕಪ್ಪಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ. ನಿಮ್ಗೆ ಖಾರ ಜಾಸ್ತಿ ಬೇಕು ಅನ್ನೋರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ನಾವು ಸ್ಟವಿಂದ ಕೆಳಗಡೆ ಇಳಿಸ್ಕೊಂಡು ಆದಮೇಲೆ ಹಾಕ್ಕೋಬೇಕು.
ನೋಡಿ ಒಗ್ಗರಣೆ ಎಲ್ಲ ತಣ್ಣಗಾಗಿದೆ. ಇವಾಗ ಇದಕ್ಕೆ ನೆಲ್ಲಿಕಾಯಿನ ಮಿಕ್ಸ್ ಮಾಡೋಣ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಮ್ಮ ದೊಡ್ಡ ಭಟ್ರು ಕಳಿಸ್ತಾ ಇದ್ದಾರೆ ನೋಡಿ. ನೋಡಿ ಎಲ್ಲ ಮಿಕ್ಸ್ ಆಗಿದ್ರೆ ಈ ಥರ ಇದೆ. ಇದು ಎಣ್ಣೆ ಎಲ್ಲ ಇವಾಗ ಹೀರ್ಕೊಂಡಿದೆ. ನಾವೆಲ್ಲ ಕಂಟೈನರ್ಗೆ ಹಾಕ್ಕೊಂಡ್ರೆ ಅದು ಮತ್ತೆ ಎಣ್ಣೆ ಬಿಟ್ಕೊಳ್ಳುತ್ತೆ ನಾಳೆ ಅಷ್ಟೊತ್ತಿಗೆ. ನೋಡಿ ಸ್ಟಾರ್ ನೆಲ್ಲಿಕಾಯಿ, ಇದು ಉಪ್ಪಿನಕಾಯಿ ನೋಡಿ. ಇದೆಲ್ಲ ಕಲಸಿದ್ದೀನಿ, ಚೆನ್ನಾಗಿ ಮಿಕ್ಸ್ ಆಗಿದೆ, ರೆಡಿ ಆಗಿದೆಯಲ್ವಾ. ಇವಾಗ ಇದನ್ನು ಕಂಟೈನರ್ಗೆ ಹಾಕೋಣ. ಈ ಥರ ಗಾಜಿನ ಕಂಟೈನರ್ ಇದ್ದರೆ ತುಂಬ ಒಳ್ಳೆಯದು ನೋಡಿ. ಇವೆಲ್ಲ ಪಾರ್ಸಲ್ ಹೋಗೋವು ಬೆಂಗಳೂರಿಗೆಲ್ಲ. ಮಗಳಿಗೆ ಅಂತ ಹಾಕ್ತಾಯಿದ್ದೀನಿ ನೋಡಿ. ಅವಳಿಗೆ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ. ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ, ನೆಲ್ಲಿಕಾಯಿ ಸೀಸನಲ್ಲಿ ನೆಲ್ಲಿಕಾಯಿ. ನೋಡಿ ನಮಗೆ ಒಂದು ದೊಡ್ಡ ಬಟ್ಲಿಗೆ ಹಾಕ್ಕೊತಾ ಇದ್ದೀವಿ. ಈ ಥರ ಗಾಜಿನ ಬಟ್ಲಲ್ಲಿ ಹಾಕ್ಕೊಂಡ್ರೇ ಜಾಸ್ತಿ ದಿನ ಇರುತ್ತೆ. ಉಪ್ಪಿನಕಾಯಿ ಯಾವುದಿದ್ರೂ ಗಾಜಿನ ಬಟ್ಲಲ್ಲೇ ಹಾಕ್ಕೋಬೇಕು. ಇಲ್ಲ ಪಿಂಗಾಣಿದು ಬರುತ್ತಲ್ವ, ಅದರಲ್ಲಿ ಹಾಕ್ಕೋಬೋದು. ಬರ್ತೀವಿ